ಕರ್ನಾಟಕ ರಾಜಕೀಯ ಅಂದ್ರೇನೆ ಹೀಗೆ. ಇಲ್ಲಿ ಹಗಲಿನಲ್ಲಿ ವೈರಿಗಳಂತೆ ಹೋರಾಡುವವರು ರಾತ್ರಿ ಆಗ್ತಿದ್ದ ಹಾಗೇನೆ ಒಂದಾಗ್ತಾರ. ಸದ್ಯ ರಾಜ್ಯ ರಾಜಕೀಯದ ಗಲ್ಲಿ ಗಲ್ಲಿಯಲ್ಲೂ ಸ್ವತಃ ಆಡಳಿತ ಮತ್ತು ವಿರೋಧ ಪಕ್ಷಗಳ ಒಳಗೂ ಒಂದು ದೊಡ್ಡ ಚರ್ಚೆ ಬಿರುಗಾಳಿಯಂತೆ ಎದ್ದಿದೆ. ಅದೇನಪ್ಪ ಅಂದ್ರೆ ರಾಜ್ಯದಲ್ಲಿ ನಡೀತಾ ಇದೆಯಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಹೊಂದಾಣಿಕೆ ರಾಜಕೀಯ. ಒಂದೆಡೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಇನ್ನೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ. ಇವರಿಬ್ಬರ ನಡುವೆ ಒಳ ಒಪ್ಪಂದ ನಡೆದಿದ್ಯಾ? ಇಬ್ಬರು ಸೇರಿ ಹೊಂದಾಣಿಕೆ ರಾಜಕೀಯವನ್ನ ಮಾಡ್ತಾ ಇದ್ದಾರೋ ಅನ್ನೋ ಒಂದು ಸಂಶಯ ಈಗ ಸಾರ್ವಜನಿಕರದ್ದಲ್ಲ, ಸ್ವತಃ ಇವರದ್ದೇ ಪಕ್ಷಗಳ ನಾಯಕರದ್ದು. ಬಿಜೆಪಿಯ ಒಳಗಡೆಯೇ ಒಂದು ಬಣ. ವಿಜೇಂದ್ರ ಅವರ ಈ ಮೃದು ಧೋರಣೆಯಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದು ಕಷ್ಟ. ಹೈಕಮಾಂಡ್ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಅಂತ ಬಹಿರಂಗವಾಗಿಯೇ ಆಕ್ರೋಶವನ್ನ ಹೊರಹಾಕುತ್ತಿದೆ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಡೆ ಕೆಲವರಿಗೆ ನುಂಗಲಾರದ ತುತ್ತಾಗಿದೆ. ಅಷ್ಟಕ್ಕೂ ಈ ಇಬ್ಬರು ಪ್ರಭಾವಿ ನಾಯಕರ ನಡುವೆ ಆಗ್ತಿರೋ ಆ ಒಳ ಒಪ್ಪಂದದ ಚರ್ಚೆಗಳೇನು? ಇದರಿಂದ ಬಿಜೆಪಿಗೆ ಆಗ್ತಿರೋ ನಷ್ಟವೇನು? ಸ್ವಂತ ಪಕ್ಷದವರೇ ಇವರ ವಿರುದ್ಧ ತಿರುಗಿ ಬೀಳಲು ಅಸಲಿ ಕಾರಣಗಳೇನು? ಕರ್ನಾಟಕ ರಾಜಕೀಯದ ಈ ಹೈವೋಲ್ಟೇಜ್ ಚರ್ಚೆಯ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವಿನ ಆಂತರಿಕ ಒಪ್ಪಂದಗಳು ಅಥವಾ ಹೊಂದಾಣಿಕೆ ರಾಜಕೀಯ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅತ್ಯಂತ ಚರ್ಚಾಸ್ಪದ ವಿಷಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆಡಳಿತ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ನಡುವೆ ಇಂತಹದ್ದೊಂದು ಹೊಂದಾಣಿಕೆ ಅಸ್ತಿತ್ವದಲ್ಲಿದೆ ಎಂಬ ಚರ್ಚೆಗಳು ತೀವ್ರಗೊಂಡಿವೆ. ಈ ಹೊಂದಾಣಿಕೆಯು ಕೇವಲ ಸೌಹಾರ್ದಯುತ ರಾಜಕೀಯ ಸಂಬಂಧಕ್ಕೆ ಸೀಮಿತವಾಗಿರದೆ ಉಭಯ ನಾಯಕರ ನಡುವಿನ ವ್ಯವಹಾರಿಕ ಹಿತಾಸಕ್ತಿಗಳು ಹಾಗೂ ಪರಸ್ಪರ ರಾಜಕೀಯ ಅಸ್ತಿತ್ವವನ್ನ ರಕ್ಷಿಸುವ ಉದ್ದೇಶವನ್ನ ಹೊಂದಿದೆ ಎಂಬ ಸಂಶಯಗಳು ಸ್ವತಃ ಬಿಜೆಪಿಯ ಆಂತರಿಕ ವಲಯದಲ್ಲೇ ತೀವ್ರ ಆತಂಕವನ್ನ ಸೃಷ್ಟಿಸಿದೆ. ವಿಶೇಷವಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅನುಭವಿಸಿದ ಆಘಾತಕಾರಿ ಸೋಲು ಮತ್ತು ಅದರ ಬೆನ್ನಲ್ಲೇ ಕಾಂಗ್ರೆಸ್ ಸಾಧಿಸಿದ ಭಾರೀ ಯಶಸ್ಸು ಈ ಚರ್ಚೆಗಳಿಗೆ ಗಟ್ಟಿಯಾದ ಹಿನ್ನೆಲೆಯನ್ನ ಒದಗಿಸಿದೆ. 2023ರ ಚುನಾವಣೆಯ ನಂತರ ನಡೆದ ಸರಣಿ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವು ಎಲ್ಲ 5 ಕ್ಷೇತ್ರಗಳನ್ನ ಗೆದ್ದುಕೊಂಡಿರುವುದು ಬಿಜೆಪಿಯ ರಾಜ್ಯಾಧ್ಯಕ್ಷರ ನಾಯಕತ್ವ ಮತ್ತು ಸಂಘಟನಾ ಸಾಮರ್ಥ್ಯದ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಈ ರಾಜಕೀಯ ವೈಫಲ್ಯಗಳ ಹಿನ್ನೆಲೆಯಲ್ಲಿ ಪಕ್ಷದೊಳಗೆ ಉಂಟಾಗಿರುವ ತೀವ್ರ ಬಣ ರಾಜಕೀಯ ಮತ್ತು ನಾಯಕರ ನಡುವಿನ ಬಹಿರಂಗ ಜಟಾಪಟಿಯು 2028ರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದು ಕಷ್ಟಕರ ಎಂಬ ಚರ್ಚೆಗಳನ್ನು ಸಾರ್ವಜನಿಕವಾಗಿ ಹುಟ್ಟುಹಾಕಿದೆ. ಇನ್ನು ಸ್ನೇಹಿತರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದ ಬೆನ್ನಲ್ಲೇ ಬಿ.ವೈ. ವಿಜೇಂದ್ರ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಹೊಂದಾಣಿಕೆಯ ಆರೋಪಗಳು ಕೇವಲ ವದಂತಿಗಳಾಗಿ ಉಳಿಯದೆ ಸ್ವಪಕ್ಷದ ಪ್ರಮುಖ ನಾಯಕರಿಂದಲೇ ಬಹಿರಂಗ ಹೇಳಿಕೆಗಳ ರೂಪದಲ್ಲಿ ಹೊರಬರಲಾರಂಭಿಸಿದ್ವು. ಬಿಜೆಪಿಯ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಜುಲೈ 29, 2024ರಂದು ಅಥಣಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ಹೊಂದಾಣಿಕೆ ಸ್ವರೂಪವನ್ನು ತೀವ್ರವಾಗಿ ಖಂಡಿಸಿದ್ರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ನಿವೇಶನಗಳ ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿದ್ದ ಬೆಂಗಳೂರಿನಿಂದ ಮೈಸೂರಿಗೆ 10 ದಿನಗಳ ಪಾದಯಾತ್ರೆಯು ಬಿ.ವೈ. ವಿಜಯೇಂದ್ರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಜಂಟಿ ಪಿತೂರಿಯಾಗಿದೆ ಎಂದು ಯತ್ನಾಳ್ ಗಂಭೀರ ಆಪಾದನೆಯನ್ನ ಮಾಡಿದ್ರು. ಯತ್ನಾಳ್ ಅವರ ವಾದದ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಿ ಸಚಿವ ಸಂಪುಟದ ನಾಯಕತ್ವ ಬದಲಾವಣೆಯ ಮೂಲಕ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸುವುದು ಈ ಪಾದಯಾತ್ರೆಯ ಹಿನ್ನೆಲೆಯಾಗಿತ್ತು, ಮುಖ್ಯ ಕಾರಣವಾಗಿತ್ತು. ವಿಜಯೇಂದ್ರ ಅವರು ಡಿ.ಕೆ. ಶಿವಕುಮಾರ್ ಅವರ ನಿರ್ದೇಶನ ಹಾಗೂ ಹಿತಾಸಕ್ತಿಗಳ ಅಡಿಯಲ್ಲಿಯೇ ವಿರೋಧ ಪಕ್ಷದ ಚಟುವಟಿಕೆಗಳನ್ನು ನಿಯಂತ್ರಿಸ್ತಾ ಇದ್ದಾರೆ ಮತ್ತು ವಿಜಯೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿ ಋಣಿಯಾಗಿದ್ದಾರೆ ಎಂದು ಯತ್ನಾಳ್ ಆರೋಪಿಸಿದ್ರು. ಈ ಆರೋಪಗಳಿಗೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಬೆಂಬಲವನ್ನ ವ್ಯಕ್ತಪಡಿಸಿ, ಜಾರಕಿಹೊಳಿ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸ್ವಾಯತ್ತತೆಯ ಕೊರತೆ ಇದ್ದು ಇವರು ಕಾಂಗ್ರೆಸ್ನೊಳಗಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಿಯಂತ್ರಿಸಲ್ಪಡ್ತಾ ಇದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದರಲ್ಲದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನ ನಡೆಸಲು ಹೈಕಮಾಂಡ್ನ ಅನುಮತಿಯನ್ನ ಕೋರಿದ್ದರು.
ಮತ್ತೊಂದೆಡೆ ವಿಜಯೇಂದ್ರ ಅವರ ಶಾಸಕತ್ವದ ಅಂದ್ರೆ ಶಾಸಕ ಸ್ಥಾನದ ಸಿಂಧುತ್ವದ ಮೇಲೆಯೇ ಪ್ರಶ್ನೆಗಳು ಎದ್ವು. ಏಪ್ರಿಲ್ 6, 2025 ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್, ವಿಜಯೇಂದ್ರ ಅವರು ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದು ಕೇವಲ ಕಾಂಗ್ರೆಸ್ನ ಆಂತರಿಕ ಹೊಂದಾಣಿಕೆಯಿಂದ ಮಾತ್ರ ಎಂದು ಇವರು ಆರೋಪಿಸಿದ್ರು. ಕಾಂಗ್ರೆಸ್ ಪಕ್ಷವು ತನ್ನ ಪ್ರಬಲ ಆಕಾಂಕ್ಷಿ ನಾಗರಾಜ್ ಗೌಡ ಅವರಿಗೆ ಟಿಕೆಟ್ ನೀಡದೆ ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪ ಕುಟುಂಬಕ್ಕೆ ಪರೋಕ್ಷವಾಗಿ ದಾರಿಯನ್ನ ಮಾಡಿಕೊಡ್ತು ಎಂಬುದಾಗಿ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ನೀಡಿದ್ದ ಹೇಳಿಕೆಯನ್ನ ಯತ್ನಾಳ್ ಉಲ್ಲೇಖಿಸಿದ್ರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯೇಂದ್ರ ಅವರು ಯಾವುದೇ ಖಚಿತವಾದ ಸ್ಪಷ್ಟತೆಯನ್ನ ನೀಡದಿರುವುದು ಈ ಹೊಂದಾಣಿಕೆಗೆ ಇರುವ ಪ್ರಮುಖ ಸಾಕ್ಷಿಯಾಗಿದೆ ಎಂದು ಟೀಕಿಸಿದ ಯತ್ನಾಳ್, ಇಬ್ಬರು ತಮ್ಮ ಶಾಸಕರ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಹೊಸದಾಗಿ ಚುನಾವಣೆ ಎದುರಿಸಬೇಕೆಂದು ಬಹಿರಂಗವಾಗಿಯೇ ಸವಾಲನ್ನ ಹಾಕಿದ್ರು. ಇನ್ನು ಸ್ನೇಹಿತರೆ, ತಮ್ಮ ರಾಜಕೀಯ ಪ್ರಾಮಾಣಿಕತೆಯ ಮೇಲೆ ನಿರಂತರವಾಗಿ ಕೇಳಿ ಬರ್ತಾ ಇರುವ ಆರೋಪಗಳಿಂದ ತೀವ್ರ ಆಘಾತಕ್ಕೊಳಗಾದ ಬಿ.ವೈ. ವಿಜಯೇಂದ್ರ ಅವರು ಜೂನ್ 26, 2026 ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ತುರ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಲು ಪ್ರಯತ್ನಿಸಿದ್ರು. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದ ನಂತರ ಅತ್ಯಂತ ಭಾವನಾತ್ಮಕವಾಗಿ ಮಾತನಾಡಿದ ಇವರು ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ತಮಗೆ ಯಾವುದೇ ರೀತಿಯ ವೈಯಕ್ತಿಕ ಸ್ನೇಹ, ರಹಸ್ಯ ಒಪ್ಪಂದಗಳು ಅಥವಾ ವ್ಯವಹಾರಿಕ ಪಾಲುದಾರಿಕೆ ಇಲ್ಲ ಎಂದು ದೇವಸ್ಥಾನದ ಸನ್ನಿಧಿಯಲ್ಲಿಯೇ ಘೋಷಿಸಿದರು. ತಾವು ತೋರಿಸ್ತಾ ಇರುವ ಗೌರವವು ಕೇವಲ ಸಹವರ್ತಿ ಪಕ್ಷದ ಮುಖಂಡನಿಗೆ ಮತ್ತು ಸಂವಿಧಾನಿಕವಾಗಿ ರಾಜ್ಯದ ಮುಖ್ಯಮಂತ್ರಿಯ ಹುದ್ದೆಗೆ ನೀಡುವ ಗೌರವ ಮಾತ್ರವಾಗಿದೆ ಎಂದು ಇವರು ಸಮರ್ಥಿಸಿಕೊಂಡರು. ವಿಜಯೇಂದ್ರ ಅವರು ತಮ್ಮ ವಿರುದ್ಧದ ಸುಳ್ಳು ಆರೋಪಗಳನ್ನು ವ್ಯವಸ್ಥಿತವಾಗಿ ಹರಡುತ್ತಿರುವವರು ಹೊರಗಿನ ಶತ್ರುಗಳಲ್ಲ, ಬದಲಿಗೆ ಸ್ವಂತ ಪಕ್ಷದ ಕೆಲವು ಸಹೋದ್ಯೋಗಿಗಳೇ ಆಗಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಅಡ್ಡ ಮತದಾನದ ವಿಷಯದಲ್ಲಿ ತಾವು ನಿರ್ದೋಷಿಯಾಗಿದ್ದು ತಮ್ಮ ಆತ್ಮಸಾಕ್ಷಿ ಅತ್ಯಂತ ಶುದ್ಧವಾಗಿದೆ ಎಂದ ಇವರು, ಒಂದು ವೇಳೆ ತಾವು ಅಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಪಕ್ಷಕ್ಕೆ ದ್ರೋಹ ಬಗೆದ ಇತರೆ ಶಾಸಕರಷ್ಟೇ ಅಪರಾಧಿಯಾಗಿರುತ್ತಿದ್ದೆ ಎಂದು ನುಡಿದರು. ಇದೇ ವೇಳೆ ತಮ್ಮ ನಾಯಕತ್ವದ ವಿರುದ್ಧ ನಿರಂತರವಾಗಿ ಟೀಕೆ ಮಾಡ್ತಾ ಇರುವ ಮಾಜಿ ಸಚಿವ, ಮಾಜಿ ಉಪಮುಖ್ಯಮಂತ್ರಿ ಕೆ.ಎಸ್. ಈಶ್ವರಪ್ಪ ಅವರ ವಿರುದ್ಧ ವಿಜಯೇಂದ್ರ ಅವರು ಕಠಿಣವಾಗಿ ತಿರುಗೇಟನ್ನ ನೀಡಿದರು. ಈಶ್ವರಪ್ಪ ಅವರು ಪ್ರಸ್ತುತ ಬಿಜೆಪಿ ಸದಸ್ಯರಲ್ಲದೇ ಇದ್ರೂ ಶಾಸಕರ ನೈತಿಕತೆಯ ಬಗ್ಗೆ ಮಾತನಾಡುತ್ತಾ ಇರುವುದನ್ನು ಆಕ್ಷೇಪಿಸಿದ ವಿಜಯೇಂದ್ರ, ಈ ಹಿಂದೆ ಕಾಂಗ್ರೆಸ್ನಿಂದ 17 ಶಾಸಕರು ಬಂಡಾಯವಿದ್ದು ಬಿಜೆಪಿಗೆ ಸೇರ್ಪಡೆಗೊಂಡ ಕಾರಣದಿಂದಲೇ ಬಿ.ಎಸ್. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಲು ಸಾಧ್ಯವಾಯಿತು ಎಂಬುದನ್ನು ನೆನಪಿಸಿದರು. ಅಷ್ಟೇ ಅಲ್ಲದೆ ಈಶ್ವರಪ್ಪ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ಅವಧಿಯಲ್ಲಿ ಬೆಳಗಾವಿಯ 36 ವರ್ಷದ ಗುತ್ತಿಗೆದಾರ ಮತ್ತು ಬಿಜೆಪಿಯ ಕಾರ್ಯಕರ್ತ ಸಂತೋಷ್ ಕೆ ಪಾಟೀಲ್ ಉಡುಪಿಯ ಲಾಡ್ಜ್ ಒಂದರಲ್ಲಿ ನಡೆದಂತಹ ಘಟನೆ ಮತ್ತು ಶೇಕಡ 40% ಕಮಿಷನ್ ಆರೋಪದ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗಿ ಬಂದ ಕರಾಳ ಇತಿಹಾಸವನ್ನ ವಿಜಯೇಂದ್ರ ಅತ್ಯಂತ ತೀಕ್ಷ್ಣವಾಗಿ ನೆನಪಿಸಿದರು. ಇನ್ನು ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯ ಆಂತರಿಕ ಕಲಹವು ಜೂನ್ 29 ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಕ್ಲಿಪ್ ಬಿಡುಗಡೆಯೊಂದಿಗೆ ಮತ್ತೊಂದು ಗಂಭೀರ ಹಂತವನ್ನ ತಲುಪಿತು. ಆ ಒಂದು ಆಡಿಯೋ ಕ್ಲಿಪ್ನಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 3 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ತಕ್ಷಣ ಅಂದ್ರೆ ನವೆಂಬರ್ ವೇಳೆಗೆ ಇವರನ್ನ ಆ ಸ್ಥಾನದಿಂದ ಕಿತ್ತು ಬಿಸಾಕಬೇಕು ಮತ್ತು ಅದರಲ್ಲಿ ಯಾವುದೇ ವಿಳಂಬ ಧೋರಣೆಯನ್ನ ತೋರಿಸಿದ್ರೆ, ಲೇಟ್ ಮಾಡಿದ್ರೆ ಪಕ್ಷಕ್ಕೆ ಮತ್ತಷ್ಟು ಹಾನಿಯಾಗಲಿದೆ ಎಂಬ ಆಘಾತಕಾರಿ ಮಾತುಗಳು ಕೇಳಿ ಬಂದಿದ್ವು. ಸದಾನಂದ ಗೌಡ ಅವರು ಈ ಆಡಿಯೋದ ಸತ್ಯಾಸತ್ಯತೆಯನ್ನ ಒಪ್ಪಿಕೊಳ್ಳಲು ನಿರಾಕರಿಸಿದ್ದರು ಮತ್ತು ಸ್ವತಂತ್ರ ತನಿಖೆಗೆ ಒತ್ತಾಯಿಸಿದ್ರು. ಈ ಘಟನೆಯು ಪಕ್ಷದ ಹಿರಿಯ ನಾಯಕರಲ್ಲಿ ಮನೆ ಮಾಡಿರುವ ತೀವ್ರ ಅಸಮಾಧಾನವನ್ನ ಬಹಿರಂಗಪಡಿಸಿತು. ಇನ್ನು ಸ್ನೇಹಿತರೆ, ನಿಮ್ಮ ಪ್ರಕಾರ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.